ನಮಸ್ಕಾರ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಳ್ಳೆಯ ಜ್ಞಾನ ಇರುವಂಥ ಆಯುರ್ವೇದ ವೈದ್ಯನ ಕೈಯಲ್ಲಿ ಅಣಲೆಕಾಯಿ ಒಂದಿದ್ರೆ ಎಷ್ಟೋ ಕಾಯಿಲೆಗಳನ್ನ ಅವನು ಅದು ಒಂದರಿಂದನೇ ಗುಣ ಮಾಡ್ತಾನೆ ಅಂತ. ಅಣಲೆಕಾಯಿ ಅಂದ್ರೆ ಒಂದು ಸಾಮಾನ್ಯವಾದ ಮಲಬದ್ಧತೆಯಿಂದ ಹಿಡಿದು ಕ್ಯಾನ್ಸರ್ವರೆಗೆ, ಕೆಮ್ಮಿನಿಂದ ಹಿಡಿದು ಡಯಾಬಿಟಿಸ್ವರೆಗೆ ಎಷ್ಟೋ ಕಾಯಿಲೆಗಳನ್ನು ಗುಣ ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು. ಇಂದು ನಾವು ಸಾಮಾನ್ಯವಾಗಿ ಎಲ್ರಿಗೂ ಅನುಕೂಲ ಆಗುವಂಥ 10 ವಿಷಯಗಳಲ್ಲಿ ಅಣಲೆಕಾಯಿಯನ್ನು ಹೇಗೆ, ಯಾವುದರ ಜೊತೆಗೆ ಎಷ್ಟು ಬಳಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೇವೆ. ಮತ್ತು ಕೊನೆಯಲ್ಲಿ ಯಾರ್ಯಾರು ಇದನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತೇನೆ. ಮೊದಲನೇದು, ಚರಕ ಸಂಹಿತೆಯಲ್ಲಿ ದೋಷಘ್ನಂ ಅಂತ ಹೇಳ್ತಾರೆ. ಅಂದರೆ ದೇಹದಲ್ಲಿರುವ ದೋಷಗಳನ್ನೆಲ್ಲ ತೆಗಿತದೆ ಅಂತ. ಅಂದರೆ ದೇಹವನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ, ದೇಹದಲ್ಲಿರುವಂಥ ವಿಷವನ್ನು ಹೊರಗೆ ಹಾಕಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ. ಈ ಅಣಲೆಕಾಯಿ ತೆಗೆದುಕೊಂಡ್ರೆ ಮೋಷನ್ ಕ್ಲೀನಾಗಿ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಆದರೆ ಈ ಮೋಷನ್ ಕ್ಲೀನ್ ಮಾಡುವಂಥದ್ದು ಬೇಕಾದಷ್ಟು ಬೇರೆ ಬೇರೆದಿದೆ. ಆದರೆ ಎಲ್ಲವೂ ಕೂಡ ದೇಹದಲ್ಲಿರುವಂಥ ವಿಷವನ್ನು ಹೊರಗೆ ಹಾಕುವಂಥ ಅಥವಾ ದೇಹದ ಧಾತುಗಳನ್ನು ಶುದ್ಧ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ. ಆದರೆ ಅಣಲೆಕಾಯಿಗೆ ಆ ಗುಣ ಇದೆ. ದೇಹದ ಕಣಕಣವನ್ನು ಇದು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಪಂಚಕರ್ಮದಷ್ಟು ಕ್ಲೀನ್ ಮಾಡುತ್ತೆ ಅಂತಲ್ಲ, ಆದರೆ ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡು ದಿನಕ್ಕೊಂದು ಅರ್ಧ ಚಮಚ ತೆಗೆದುಕೊಂಡ್ರೆ ನಮಗೆ ದೇಹ ಶುದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಕಾರಣದಿಂದ ನಾವು ವಿಷವನ್ನು ಸೇವನೆ ಮಾಡಿರ್ತೇವೆ. ಆ ಎಲ್ಲ ವಿಷವನ್ನು ಒಂದು ಅರ್ಧ ಚಮಚ ಅಣಲೆಕಾಯಿಯ ಪುಡಿ ನಮ್ಮನ್ನು ಆ ವಿಷದಿಂದ ದೂರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಅಣಲೆಕಾಯಿಯ ಪುಡಿ ಒಂದು ಅರ್ಧ ಚಮಚ, ಅಮೃತ ಬಳ್ಳಿಯ ಪುಡಿ ಒಂದು 1/4 ಚಮಚ ಮತ್ತು ಶುಂಠಿಯ ಪುಡಿ ಒಂದು 1/4 ಚಮಚವನ್ನು ಬಿಸಿನೀರಿಗೆ ಹಾಕ್ಕೊಂಡು ರಾತ್ರಿ ಊಟದ ಒಂದು ಅರ್ಧ ಗಂಟೆ ಮೊದಲು ತೆಗೆದುಕೊಳ್ಬಹುದು. ಬೆಳಿಗ್ಗೆ ಕೂಡ ತೆಗೆದುಕೊಳ್ಬಹುದು, ತೆಗೆದುಕೊಳ್ಬಾರ್ದು ಅಂತಿಲ್ಲ. ಆದರೆ ಬೆಳಿಗ್ಗೆ ತಗೊಂಡ್ರೆ ದಿನದ ಸಮಯದಲ್ಲಿ ಯಾವಾಗಾದರೂ ಮೋಷನ್ ಆ ಫೀಲಿಂಗ್ ಬರ್ಬೋದು. ಕೆಲವೊಬ್ಬರಿಗೆ ಯಾರ ಹೊಟ್ಟೆ ಸೂಕ್ಷ್ಮ ಇದೆಯೋ ಅಂಥವ್ರಿಗೆ ಹಾಗಾಗಬಹುದು ಅನ್ನೋದ ಕಾರಣಕ್ಕೆ ನಾನು ರಾತ್ರಿ ಹೇಳ್ತಾ ಇರೋದು. ಅಷ್ಟಾದರೆ ಬೆಳಿಗ್ಗೆ ಎದ್ದು ಮೋಷನ್ ಆರಾಮಾಗಿ ಪಾಸ್ ಆಗುತ್ತೆ. ನಿಮ್ಮ ರುಟೀನ್, ನಿಮ್ಮ ಇಡೀ ದಿನದ ದಿನಚರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಎರಡನೇದು, ಬೊಜ್ಜಿಗೆ ಅಣಲೆಕಾಯಿ ಪುಡಿ ಒಂದು ಅರ್ಧ ಚಮಚ, 1 ಚಮಚವರೆಗೂ ಸೇವನೆ ಮಾಡ್ಬೋದು. ತೂಕ ತುಂಬ ಜಾಸ್ತಿ ಇದ್ದರೆ 90 ಮೇಲೆ 100 ಮೇಲೆ ಇದ್ದವರಿಗೆಲ್ಲ 1 ಚಮಚ ಪುಡಿ ಬೇಕಾಗಬಹುದು. 1 ಚಮಚ ಅಣಲೆಕಾಯಿಯ ಪುಡಿ, ಅರ್ಧ ಚಮಚದಷ್ಟು ವಾಯುವಿಡಂಗದ ಪುಡಿ, ಇವೆಲ್ಲ ಗ್ರಂಥಿಗೆಗಳಲ್ಲಿ ಸಿಗ್ತವೆ. ಆಮೇಲೆ ಜೇನುತುಪ್ಪ 1 ಚಮಚ. ಇವೆಷ್ಟನ್ನು ಕಾದಾರದ ನೀರಿಗೆ ಹಾಕ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟಕ್ಕಿಂತ ಮೊದಲು ಸೇವನೆ ಮಾಡಬಹುದು. ಇಲ್ಲಿ ಅಣಲೆಕಾಯಿ ಪುಡಿ ಅನ್ನು ತೆಗೆದುಕೊಂಡ್ರೆ ಏನಾದರೂ ಮೋಷನ್ ತುಂಬ ಆಗಿ ತೊಂದರೆ ಆಗುತ್ತೆ ಅನಿಸಿದ್ರೆ ಅದರ ಬದಲಿಗೆ ತ್ರಿಫಲಾ ಚೂರ್ಣವನ್ನು ಸೇವನೆ ಮಾಡಬಹುದು. ತ್ರಿಫಲಾ ಚೂರ್ಣ ಕೂಡ ಬೊಜ್ಜಿಗೆ ತುಂಬ ಹೆಲ್ಪ್ಫುಲ್. ಆದರೆ ಇದನ್ನು ಗರ್ಭಿಣಿಯರು ಮತ್ತು ನಾವು ವಾಯುವಿಡಂಗವನ್ನು ಬಳಕೆ ಮಾಡ್ತಿರುವ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿರುವವರು ಡಾಕ್ಟರ್ ಸಲಹೆ ಇಲ್ಲದೇನೆ ತೆಗೆದುಕೊಳ್ಬಾರ್ದು. ನೀವು ಒಮ್ಮೆ ಆಯುರ್ವೇದ ವೈದ್ಯರ ಸಲಹೆ ತೆಗೆದುಕೊಳ್ಬೇಕು. ಮೂರನೇದು, ಮೇಧ್ಯವಾಗಿ. ಇದಕ್ಕೆ ಸ್ಮೃತಿಪ್ರದ, ಬುದ್ಧಿಪ್ರದ, ಮೇಧ್ಯ ಅಂತೆಲ್ಲ ಹೇಳ್ತಾರೆ. ಅಂದರೆ ನಮ್ಮ ಮೆಮೊರಿ ಪವರನ್ನು ಹೆಚ್ಚು ಮಾಡುತ್ತೆ, ಬುದ್ಧಿಯನ್ನು ಚುರುಕುಗೊಳಿಸುತ್ತೆ ಅನ್ನೋ ಅರ್ಥ. ಅಂದರೆ ಇಲ್ಲಿ ಅಣಲೆಕಾಯಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಸೂರ್ಯನಿಗೆ ಮೋಡ ಕವಿದಾಗ ಹೇಗೆ ಮಬ್ಬು ಆವರಿಸುತ್ತೋ ಹಾಗೆ ನಮ್ಮ ಬುದ್ಧಿಗೆ, ಈ ನಾವು ಕಫ ಅಂತ ಹೇಳ್ತೇವೆ ಅದನ್ನು, ನೀವು ಅದೇ ಬುದ್ಧಿಗೆ ಮೋಡ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಅದು ಕವಿದಾಗ ಸಹಜವಾಗಿ ಒಂಥರ ಮಬ್ಬು ಫೀಲ್ ಆಗುತ್ತಲ್ಲ, ಆ ಮಬ್ಬುತನವನ್ನು ಇದು ಹೊಡೆದಾಕತ್ತೆ. ಆದರೆ ಈ ಅಣಲೆಕಾಯಿಯನ್ನು ನಾವು ಬುದ್ಧಿಗೆ ತೆಗೆದುಕೊಳ್ಳುವಾಗ ಜೊತೆಗೆ ಬುದ್ಧಿಯನ್ನು ಹೆಚ್ಚು ಮಾಡುವಂಥ, ಬುದ್ಧಿವರ್ಧಕವಾಗಿರುವಂತಹ ದ್ರವ್ಯಗಳನ್ನು ಸೇವನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಬ್ರಾಹ್ಮಿ ಎಲೆಗಳ ಜ್ಯೂಸ್, ಅಂದರೆ 1 ಎಲೆಗದ ಜ್ಯೂಸನ್ನು ಸೇವನೆ ಮಾಡೋ ಅಥವಾ 1 ಎಲೆಗದ ಪುಡಿಯನ್ನು ಅರ್ಧ ಚಮಚ ತೆಗೆದುಕೊಂಡ್ರೆ, ರಾತ್ರಿ ಅಣಲೆಕಾಯಿಯ ಚೂರ್ಣವನ್ನು ಅರ್ಧ ಚಮಚ ತೆಗೆದುಕೊಂಡ್ರೆ 2 ರೀತಿಯಲ್ಲೂ ಅನುಕೂಲ ಆಗುತ್ತೆ. ಸೂರ್ಯ ಚೆನ್ನಾಗಿ ಬೆಳಗ್ತಾನೆ, ಮೋಡವು ಕೂಡ ಇರೋದಿಲ್ಲ. ಆ ರೀತಿ ಅನುಕೂಲ ಮಾಡಿಕೊಡುತ್ತೆ. 4ನೇದಾಗಿ, ಈ ಅಸ್ತಮ, ಅಲರ್ಜಿ ಅಂತ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಇದು ತುಂಬ ಒಳ್ಳೆಯದು. ಅದಕ್ಕೆ ಶ್ವಾಸಘ್ನ ಅಥವಾ ಶ್ವಾಸಕಾಸಘ್ನ ಅಂತ ಹೇಳ್ತಾರೆ. ಅಂದರೆ ಅಸ್ತಮ, ಕೆಮ್ಮು ಈ ಥರದ ಕಾಯಿಲೆಗಳನ್ನು ಗುಣ ಮಾಡುತ್ತೆ ಅಂತ. ಅದಕ್ಕೆ ಅಣಲೆಕಾಯಿ ಪುಡಿ ಒಂದು ಅರ್ಧ ಚಮಚ, ಹಿಪ್ಪಲಿ ಪುಡಿ ಒಂದು 1/4 ಚಮಚ, ಅರಿಶಿನ ಒಂದು ಅರ್ಧ ಚಮಚ, ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ದಿನಕ್ಕೆ 1 ಸಾರಿ ಅಥವಾ ತೊಂದರೆ ಜಾಸ್ತಿ ಇದ್ದರೆ 2 ಸಾರಿ ಸೇವನೆ ಮಾಡಿದರೆ, ಜೇನುತುಪ್ಪದಲ್ಲಿ ಕಲಿಸ್ಕೊಂಡು ಸೇವನೆ ಮಾಡಿದರೆ ತುಂಬ ತುಂಬ ಅನುಕೂಲ ಆಗುತ್ತೆ. 5ನೇದಾಗಿ, ಇದು ದೀಪನ, ಪಾಚನ ಅಂತ ಹೇಳ್ತಾರೆ. ಅಂದರೆ ನಮ್ಮ ಡೈಜೆಷನ್ ಪವರನ್ನು ತುಂಬ ಚೆನ್ನಾಗಿ ಹೆಚ್ಚು ಮಾಡುತ್ತೆ ಅಂತ. ಸೊ ಆ ಡೈಜೆಸ್ಟಿವ್ ಪವರ್ ಚೆನ್ನಾಗಿ ಹೆಚ್ಚಾಗಲಿಕ್ಕೆ ಒಂದು ಅರ್ಧ ಚಮಚ ಅಣಲೆಕಾಯಿಯ ಪುಡಿ, ಶುಂಠಿಯ ಪುಡಿ ಒಂದು 1/4 ಚಮಚದಷ್ಟು, ಜೊತೆಗೆ ಸೈಂಧವ ಲವಣ 1-2 ಚಿಟಿಕೆಯಷ್ಟು ಹಾಕ್ಕೊಂಡು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ನಿತ್ಯ ಸೇವನೆ ಮಾಡಿದರೆ ತುಂಬ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಇದು ಕೇವಲ ಮೋಷನ್ ಕ್ಲೀನ್ ಮಾಡಿಕೊಡೋದು ಒಂದೇ ಅಲ್ಲ, ಜೊತೆಗೆ ಆ ಹೊಟ್ಟೆಯಲ್ಲಿ ಇರುವಂಥ ದೋಷಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಅಲ್ಲಿ ಅಗ್ನಿಯ ಬಲ ಚೆನ್ನಾಗಿ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಗ್ನಿ ಬಲ ಹೆಚ್ಚಾದಷ್ಟು ನಮಗೆ ಈ ಡೈಜೆಷನ್ಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅಷ್ಟೇ ಅಲ್ಲ, ದೇಹದ ಎಷ್ಟೋ ಸಮಸ್ಯೆಗಳು ಇದರಿಂದ ನಿವಾರಣೆ ಆಗ್ತವೆ. ಇನ್ನು 6ನೇದಾಗಿ, ರಸಾಯನ ಯಾಕೆ ಅಂತಂದರೆ ಇದು ದೇಹ ಶುದ್ಧ ಮಾಡುತ್ತೆ,
ಧಾತುಗಳನ್ನು ಶುದ್ಧ ಮಾಡುತ್ತೆ. ಆ ಕಾರಣಕ್ಕೆ ದೇಹ ನಿರ್ಮಲವಾಗಿರುತ್ತೆ, ರೋಗ ಸುಲಭವಾಗಿ ಬರೋದಿಲ್ಲ. ಹಾಗಾಗಿ ಇದು ರಸಾಯನ ಅಂತ. ಈಗ ಅದನ್ನು ತಗೊಂಡ ತಕ್ಷಣ ಏನೋ ಬಲ ಬಂದುಬಿಡತ್ತೆ, ಅಶ್ವಗಂಧ ಥರ ಕೆಲಸ ಮಾಡುತ್ತೆ ಅಂತಲ್ಲ. ಆದರೆ ನಮ್ಮ ದೇಹ ಶುದ್ಧವಾಗಿರುವಾಗ, ನಾವು ಏನಾದರೂ ಆಹಾರವನ್ನು ಸೇವನೆ ಮಾಡಿದಾಗ ಅದೆಲ್ಲ ನ್ಯೂಟ್ರಿಯೆಂಟ್ಸನ್ನು ನಮ್ಮ ದೇಹ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಕೆಲವು ದೇಹ ಪ್ರಕೃತಿಯವರಿಗೆ ನೀರು ಕುಡಿದ್ರೂ ಅದು ತುಪ್ಪದ ಹಾಕಿ ಕೆಲಸ ಮಾಡುತ್ತೆ, ಕೆಲವೊಬ್ಬರಿಗೆ ತುಪ್ಪ ಕುಡಿದ್ರೂ ಅದು ನೀರಾಗಿ ಹೋಗುತ್ತೆ, ಏನೂ ಪ್ರಯೋಜನ ಆಗಲ್ಲ ಅಂತ. ಹಾಗೆ ನಮ್ಮ ಕರುಳು ಚೆನ್ನಾಗಿದ್ದು ನಾವು ತೆಗೆದುಕೊಂಡಿರುವಂಥ ನ್ಯೂಟ್ರಿಯೆಂಟ್ಸನ್ನು ದೇಹ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅಂದರೆ ಅಣಲೆಕಾಯಿ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯ ಟಾನಿಕ್ಸನ್ನು ತೆಗೆದುಕೊಳ್ಳುವ ಮೊದಲು ಒಂದು ಸ್ವಲ್ಪ ದಿನ ಅಣಲೆಕಾಯಿಯನ್ನು ತೆಗೆದುಕೊಂಡು ಶುದ್ಧ ಮಾಡಿಕೊಂಡು ಆಮೇಲೆ ಸೇವನೆ ಮಾಡಿದ್ರೆ ತುಂಬ ತುಂಬ ಅನುಕೂಲ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಅಣಲೆಕಾಯಿಯ ಪುಡಿ ಒಂದು 50 ಗ್ರಾಮ್ ತಂದ್ಕೊಳ್ಳಿ. ಅದನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಆ ಸ್ಟೀಲ್ ಪಾತ್ರೆಗೆ ಒಂದಿಷ್ಟು ತುಪ್ಪ, ನಾವು ಎಷ್ಟು ಅಣಲೆಕಾಯಿ ಪುಡಿ ತೆಗೆದುಕೊಂಡಿದ್ದೀವೋ ಅದರೊಂದು ಅರ್ಧ ಭಾಗ ಅಂತ ಅಂದ್ಕೊಳ್ಳಿ, ಅಷ್ಟು ತುಪ್ಪವನ್ನು ಹಾಕಿ, ಸುಮಾರು ಅದು ಎಕ್ಸಾಕ್ಟ್ಲಿ ಅರ್ಧ ಭಾಗ ಅಂತಲ್ಲ, ಅದು ಪೂರ್ತಿ ಅಣಲೆಕಾಯಿಯನ್ನು ಕವರ್ ಆಗುವಷ್ಟು ತುಪ್ಪ, ಅಂದರೆ ಅದು ಮಿಕ್ಸ್ ಆಗುವಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ತುಂಬ ಹೊತ್ತಲ್ಲ, ಜಸ್ಟ್ ಅದು ಚೆನ್ನಾಗಿ ಫ್ರೈ ಆಯಿತು ಅನ್ನೋಷ್ಟು. ಅದು ಕೆಂಪು ಬಣ್ಣಕ್ಕೆ ತಿರುಗೋದು ಹಾಗೆಲ್ಲ ಆಗಬಾರ್ದು. ಯಾಕೆಂದರೆ ಆಲ್ರೆಡಿ ಅದು ಪುಡಿ ಆಗಿರೋದ್ರಿಂದ ಅದು ಇನ್ನೂ ನಾವು ತುಂಬ ಹೊತ್ತು ಕಾಯಿಸಿದ್ರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಜಸ್ಟ್ ಒಂದು 2 ನಿಮಿಷ 3 ನಿಮಿಷ ಅಂತ ಅಂದ್ಕೊಳ್ಳಿ, ಆ ಥರ ಜಸ್ಟ್ ಒಂದು 4-5 ಬಾರಿ ಚೆನ್ನಾಗಿ ಸೌಟಲ್ಲಿ ತಿರ್ಸಿ ಅದನ್ನು ಕೆಳಗಿಟ್ಟುಕೊಂಡು ಅದನ್ನು ದಿನ ಒಂದು ಅರ್ಧ ಚಮಚ 3/4 ಚಮಚದಷ್ಟು ಸೇವನೆ ಮಾಡ್ತಾ ಬಂದರೆ ಅದ್ಭುತವಾದ ರಸಾಯನವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಯಾರ್ಯಾರಿಗೆ ಇದೆಲ್ಲ ಕಾಯಿಲೆಗಳಿವೆಯೋ, ನಾನು ಇವತ್ತು ಹೇಳಿಕೊಟ್ಟಿರುವಂಥ ಸಮಸ್ಯೆಗಳಿವೆಯೋ, ಅವರೆಲ್ಲರೂ ಇದನ್ನು ಈ ಥರ ಸೇವನೆ ಮಾಡಿದರೆ ಕೇವಲ ಆ ಕಾಯಿಲೆ ಗುಣ ಆಗೋದು ಒಂದೇ ಅಲ್ಲ, ಜೊತೆಗೆ ಮುಂದೆ ಬರುವ ಸಮಸ್ಯೆಗಳು ಕೂಡ ಬರದೇ ಇದ್ದ ಹಾಗೆ ಮತ್ತು ನಮ್ಮ ಮುಪ್ಪು ದೂರ ಆಗುವ ಹಾಗೆ ಇದು ನೋಡ್ಕೊಳ್ಳುತ್ತೆ. ಇನ್ನು ಮೂಲವ್ಯಾಧಿಯಲ್ಲಿ ಗುಡಹರಿತಕಿ ಅಂತ ಹೇಳ್ತಾರೆ. ಅಣಲೆಕಾಯಿಯ ಪುಡಿ ಒಂದು ಅರ್ಧ 3/4 ಚಮಚದಷ್ಟು ತೆಗೆದುಕೊಂಡು ಅದಕ್ಕೆ ನಿಜವಾದ ಬೆಲ್ಲ, ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತ ಅಂದ್ಕೊಳ್ಳಿ, ಅದನ್ನು ಮಿಕ್ಸ್ ಮಾಡಿಕೊಂಡು ನಿತ್ಯ ಸೇವನೆ ಮಾಡಿದರೆ, ಊಟ ಆದ ನಂತರ ಈ ಮಿಶ್ರಣವನ್ನು ಸೇವನೆ ದಿನಾಲೂ ಮಾಡ್ತಾ ಬಂದರೆ ಮೂಲವ್ಯಾಧಿಯಲ್ಲಿ ತುಂಬ ಅನುಕೂಲ ಆಗುತ್ತೆ. ಮೂಲವ್ಯಾಧಿ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ಮೋಷನ್ ಹೋಗುವಾಗ ಸಿಕ್ಕಾಪಟ್ಟೆ ನೋವು ಬರೋದು, ಉರಿ ಬರೋದು, ಅದು ಫಿಶರ್ ಆಗಿರೋ ಚಾನ್ಸ್ ಇರುತ್ತೆ. ಆದರೆ ಯಾರಿಗೆ ಈ ಮೊಳಕೆ ಥರ ಬರುತ್ತೆ, ಗಡ್ಡೆ ಥರ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಇದು ಅನುಕೂಲ ಆಗುತ್ತೆ. ಡಯಾಬಿಟೀಸಲ್ಲಿ ಕೂಡ ಇದು ತುಂಬ ತುಂಬ ಹೆಲ್ಪ್ಫುಲ್. ಡಯಾಬಿಟಿಸ್ ಇರುವಂಥವರು ಅಣಲೆಕಾಯಿ ಪುಡಿ ಅರ್ಧ ಚಮಚ, ಅರಿಶಿನ ಅರ್ಧ ಚಮಚ, ನೆಲ್ಲಿಕಾಯಿಯ ಪುಡಿ ಸುಮಾರು 1 ಚಮಚ, ಇವಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ನಿತ್ಯ ಸೇವನೆ ಮಾಡ್ತಾ ಹೋದರೆ, ಬೇರೆ ಔಷಧಗಳನ್ನು ತೆಗೆದುಕೊಳ್ತಾನೆ ಇದನ್ನು ತೆಗೆದುಕೊಳ್ತಾ ಬಂದರೆ ಆಗ ತುಂಬ ಹೆಲ್ಪ್ ಆಗುತ್ತೆ. ಸುಮಾರು ರಿಸರ್ಚ್ಗಳು ಕೂಡ ಆಗಿವೆ ಇವೆಲ್ಲ ವಿಷಯಗಳ ಬಗ್ಗೆ. ಅದರಲ್ಲೂ ಡಯಾಬಿಟೀಸಲ್ಲಿ ಅದು ಈ ನೆಫ್ರೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ನಮ್ಮ ಕಿಡ್ನಿಗಳನ್ನು ಕಾಪಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಬರೀ ಕಿಡ್ನಿ ಒಂದೇ ಅಲ್ಲ, ಇದಕ್ಕೆ ಚಕ್ಷುಷ್ಯ ಅಂತ ಕೂಡ ಕರೀತಾರೆ. ಅಂದರೆ ಅಣಲೆಕಾಯಿ ಕಣ್ಣಿಗೆ ತುಂಬ ಒಳ್ಳೆಯ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಆ ಕಾರಣದಿಂದಾಗಿ ಈ ಡಯಾಬಿಟೀಸ್ ಅಂದರೆ ಶುಗರ್ ಲೆವೆಲ್ ಕಡಿಮೆ ಮಾಡೋದು ಒಂದೇ ಅಲ್ಲ, ಜೊತೆಗೆ ಶುಗರ್ನಿಂದ ಆಗುವಂಥ ಕಾಂಪ್ಲಿಕೇಶನ್ಸ್, ಕಿಡ್ನಿ ತೊಂದರೆ ಆಯಿತು, ಕಣ್ಣಿಗೆ ತೊಂದರೆ ಆಯಿತು, ಈ ಥರ ತೊಂದರೆಗಳನ್ನು ಅದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. 9ನೇದು ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವಂಥವ್ರು, ಮೂತ್ರ ತಡೆ ಆಗತ್ತೆ ಅಂಥವರು ಕೂಡ ಅಣಲೆಕಾಯಿಯನ್ನು ಸೇವನೆ ಮಾಡ್ಬೋದು. ರಾತ್ರಿ ಅರ್ಧ ಚಮಚದಷ್ಟು ಅಥವಾ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ 1 ಚಮಚದವರೆಗೆ ಅಣಲೆಕಾಯಿ ಪುಡಿಯನ್ನು ಬಿಸಿನೀರಿಗೆ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಮೂತ್ರ ಸಲೀಸಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ ಎಂದಿಟ್ಕೊಳ್ಳಿ, ಆಗ ನೀವು ತೆಗೆದುಕೊಳ್ತಿರುವಂಥ ಔಷಧಗಳ ಜೊತೆಗೆ ಇದನ್ನು ಕೂಡ ಸೇವನೆ ಮಾಡ್ತಾ ಹೋದರೆ ಆಗ ತುಂಬ ಅನುಕೂಲ ಆಗುತ್ತೆ. ಕೊನೆಯದಾಗಿ ಕ್ಯಾನ್ಸರ್ನಲ್ಲಿ ಇತ್ತೀಚೆಗೆ ಸುಮಾರು ಸ್ಟಡೀಸ್ ಎಲ್ಲ ಆಗ್ತಾ ಇದೆ. ಅದರಲ್ಲಿ ಗ್ಯಾಲಿಕ್ ಆ್ಯಸಿಡ್, ಜೆಬಲಿನಿಕ್ ಆ್ಯಸಿಡ್ ಅಂತೆಲ್ಲ ಇದೆ. ಈ ಏನು ಘಟಕಗಳಿವೆಯಲ್ಲ ಅವು ಒಂದು ಈ ಕ್ಯಾನ್ಸರ್ ಸೆಲ್ ಗ್ರೋತ್ ಆಗ್ಲಿಕ್ಕೆ ಬಿಡಲ್ಲ, ಇನ್ನೊಂದು ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲೈ ಆಗಲಿಕ್ಕೆ ಸುಲಭವಾಗಿ ಆಗ್ಲಿಕ್ಕೆ ಬಿಡಲ್ಲ, ಮತ್ತು ಕ್ಯಾನ್ಸರ್ ಸೆಲ್ಸ್ಗೆ ಬ್ಲಡ್ ಸಪ್ಲೈ ಮಾಡುವಂಥ ಹೊಸ ಏನು ಬ್ಲಡ್ ಸರ್ಕ್ಯುಲೇಷನ್ ಕನೆಕ್ಷನ್ ಆಗ್ತಾ ಇರುತ್ತಲ್ಲ ಅದನ್ನು ಆಗ್ಲಿಕ್ಕೆ ಬಿಡಲ್ಲ, ಮತ್ತು ದೇಹವನ್ನು ಶುದ್ಧವಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಕಾರಣದಿಂದಾಗಿ ತುಂಬ ಅನುಕೂಲ ಆಗುತ್ತೆ ಅಂತ ಸುಮಾರು ರಿಸರ್ಚ್ಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ನಾವು ಇದನ್ನು ನಿತ್ಯ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕಡಿಮೆ ಆಗೋದ್ರ ಜೊತೆಗೆ ಕ್ಯಾನ್ಸರ್ ಇರುವಂಥವರು, ಕ್ಯಾನ್ಸರ್ ಇದ್ದು ಕೀಮೊಥೆರಪಿಯಿಂದ ಟ್ರೀಟ್ಮೆಂಟ್ ತಗೊಳ್ತಿರುವಂಥವರು ಕೂಡ ಅಣಲೆಕಾಯಿಯನ್ನು ಸೇವನೆ ಮಾಡ್ಬೋದು. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಅಂದರೆ ಇದರ ಅರ್ಥ ಇದು ಯಾವುದೇ ಈ 10 ಕಾಯಿಲೆಗಳು 10 ಸಮಸ್ಯೆಗಳಿರುವಾಗ ನೀವು ಅಣಲೆಕಾಯಿಯನ್ನು ತಗೊಂಡು ಆರಾಮಾಗಿರಬೇಕು ಅಂತಲ್ಲ, ವೈದ್ಯರ ಸಲಹೆ ಬೇಕೇ ಬೇಕು. ಆದರೆ ಅಣಲೆಕಾಯಿಯ ಮಹತ್ವ ಇಷ್ಟು ದೊಡ್ಡದಿದೆ. ನೀವು ಯಾವ್ದಾದ್ರು ಔಷಧ ತಗೊಳ್ತಾ ಇದ್ದರೆ ಅದರ ಜೊತೆಗೆ ವೈದ್ಯರ ಸಲಹೆ ಪಡೆದು ಬೇಕಿದ್ರೆ ಅಣಲೆಕಾಯಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಆದರೆ ನಿಮಗೆ ಸಮಸ್ಯೆಯ ತೀವ್ರತೆ ನೋಡಿಕೊಂಡು, ನಿಮ್ಮ ದೇಹ ಪ್ರಕೃತಿಯನ್ನು ನೋಡಿಕೊಂಡು ನೀವು ವೈದ್ಯರ ಸಲಹೆ ಪಡ್ಕೊಂಡು ಇವುಗಳನ್ನು ಸೇವನೆ ಮಾಡಿದ್ರೆ ಇನ್ನೂ ಹೆಚ್ಚು ಅನುಕೂಲ. ಇನ್ನು ಯಾರ್ಯಾರು ಅಣಲೆಕಾಯಿಯನ್ನು ಸೇವನೆ ಮಾಡಬಾರ್ದು?
ಮೊದಲನೇದಾಗಿ ಬೇರೆ ಬೇರೆ ಕಾರಣಗಳಿಂದ ತುಂಬ ದುರ್ಬಲರಾಗಿರುವಂಥವರು, ಅಥವಾ ಬೇರೆ ಬೇರೆ ರೋಗಗಳಿಂದ ತುಂಬ ದಿನಗಳಿಂದ ಬಳಲ್ತಾ ಇದ್ದು ದುರ್ಬಲವಾಗಿರುವಂಥವರು ವೈದ್ಯರ ಸಲಹೆ ಪಡೆದು ಸೇವನೆ ಮಾಡಬೇಕು. ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ತುಂಬ ಒಣಗಿರುವಂಥವರು, ಅಂದರೆ ದೇಹ ತುಂಬ ರಫ್ ಆಗಿರುವಂಥವರು, ತುಂಬ ಕೃಶದೇಹಿಗಳು, ತುಂಬ ಸಣಕಲಾಗಿರುವಂಥವರು, ಮತ್ತು ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವನೆ ಮಾಡಬಾರ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.